Rich Stars. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಹಾಗೆ ಸರಳವಾಗಿರುವಂತಹ ಒಂದು ರೆಮಿಡಿನ ನೋಡೋಣ. ಸೊ ಇದೇನಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಲಿಕ್ವಿಡ್ ಕ್ಯಾಶ್ ಅಂದರೆ ದಿನನಿತ್ಯದ ಬಳಕೆಗೆ ಬೇಕಾಗುವಂತಹ ಹಣ ಪ್ರತಿಯೊಬ್ಬರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನು ನಾವು ಎಷ್ಟೊಂದು ರೆಮಿಡೀಸ್ ಮಾಡಿರ್ತೀರ, ಅಥವಾ ಜಾತಕ ಸರಿ ಇರಲ್ಲ, ಗೋಚಾರ ಫಲ ಸರಿಯಾಗಿ ನಮಗೆ ರಿಸಲ್ಟ್ ಕೊಟ್ಟಿರಲ್ಲ, ಆದರೂ ಸಹ ಸೊ ಎನಿವೆ ಪ್ರತಿದಿನ ಎಲ್ಲರೂ ನಾವು ದಿನನಿತ್ಯದ ಖರ್ಚಿಗಾಗಿ ಹಣಕ್ಕೆ ತುಂಬ ಹೆಚ್ಚು ಆದ್ಯತೆ ಕೊಡ್ತೀವಿ. ಸೊ ಈ ಒಂದು ರೆಮಿಡಿನ ನೀವು ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ, ನೀವು ಯಾವಾಗ ಈ ವಿಡಿಯೋ ನೋಡ್ತೀರಾ ಅವತ್ತಾದರೂ ಸರಿ, ಅಥವಾ ಚಂದ್ರ ರೋಹಿಣಿ ನಕ್ಷತ್ರದಲ್ಲಿ ಅಥವಾ ಶ್ರವಣ ನಕ್ಷತ್ರದಲ್ಲಿ ಅಥವಾ ಹಸ್ತ ನಕ್ಷತ್ರದಲ್ಲಿ ಚಂದ್ರ ಸೊ ಇರುವಂತಹ ದಿವಸನ ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈ ಒಂದು ತಂತ್ರನ ಮಾಡ್ಕೊಳ್ಳಿ. ತುಂಬಾ ಪವರ್ಫುಲ್ ಆಗಿರುವಂತಹ ರೆಮಿಡಿ. ಹಾಗೆ ಕಂಟಿನ್ಯೂಸ್ ಆಗಿ 41 ಡೇಸ್ ಇದನ್ನು ನೀವು ಅಪ್ಲೈ ಮಾಡ್ತಾ ಬನ್ನಿ. ಖಂಡಿತ ನಿಮಗೆ ದಿನನಿತ್ಯದ ಖರ್ಚಿಗೆ ಅಥವಾ ನಿಮ್ಮ ಒಂದು ದಿನನಿತ್ಯದ ಓಡಾಟಕ್ಕೆ ಬೇಕಾಗಿರುವಂತಹ ಹಣ ಖಂಡಿತ ಒದಗಿ ಬರುತ್ತೆ. ಸೊ ನಮ್ಮೆಲ್ಲರಿಗೂ ಗೊತ್ತು, ಸೆಕೆಂಡ್ ಹೌಸ್ ಸೊ ದ್ವಿತೀಯ ಭಾವ ಅಥವಾ ಎರಡನೇ ಮನೆ ಅಂತ ಹೇಳಿದ್ರೆ ನಮಗೆ ವೃಷಭ ರಾಶಿ ಬರುತ್ತೆ. ವೃಷಭ ರಾಶಿ ಅಂದರೆ ಯಾರು? ಸೊ ಶುಕ್ರನ ಮನೆಯಲ್ಲಿ ಯಾರು ಉಚ್ಚ? ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಉಚ್ಚ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ದಿನನಿತ್ಯದ ಜೀವನಕ್ಕೆ ಬೇಕಾಗಿರುವಂತಹ ಹಣ ಬೇಕಾಗುತ್ತೆ. ಸೊ ವೆರಿ ಸಿಂಪಲ್. ಈ ನಕ್ಷತ್ರಗಳನ್ನು ನೀವೇ ಮಾರ್ಕ್ ಮಾಡ್ಕೊಳ್ಳಿ, ಕ್ಯಾಲೆಂಡರಲ್ಲಿ ನೋಡ್ಕೊಳ್ಳಿ. ವೈಟ್ ಚಂದನ ಅಂತ ಸಿಗುತ್ತೆ. ಸೊ ಅದು ನೀವು ಎಲ್ಲಿ ತಂದರೂ ಸರಿ, ಗಂಧಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅಥವಾ ಪೂಜಾ ಸಾಮಗ್ರಿಗಳ ಹತ್ರ ಸಿಗುತ್ತೆ. ವೈಟ್ ಚಂದನನ ತೊಗೊಂಡು ಬನ್ನಿ. ಒಂದು ಬಾಟಲ್ ರೋಸ್ ವಾಟರ್, ವೈಟ್ ಚಂದನ, ಇವೆರಡರನ್ನು ಸೇರಿ ನೀವು ಪುಡಿ ಇರಲಿ, ವೈಟ್ ಚಂದನ ಧೂಳು ಪುಡಿ ಇರಲಿ ನಿಮಗೆ. ಸೊ ಇದೆರಡನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ, ಶ್ರೀ ಬೀಜಾಕ್ಷರಿ ಮಂತ್ರನ ಹೇಳಿಕೊಂಡು ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಳಿ. ಸೊ ಇವೆರಡು ಅಂದರೆ ಈ 3 ನಕ್ಷತ್ರ ದಿವಸ, ಚಂದ್ರನ ನಕ್ಷತ್ರ ದಿವಸ, ರೋಹಿಣಿ, ಹಸ್ತ, ಶ್ರವಣ ಈ 3 ನಕ್ಷತ್ರ ದಿವಸ ಸೊ ನೀವು ಇದನ್ನು ತಯಾರು ಮಾಡ್ಕೊಳ್ಳಿ. ಇದನ್ನು ನೀವು ಪ್ರತಿನಿತ್ಯದ ದಿನ ನಿಮ್ಮ 2 ಹುಬ್ಬುಗಳ ಮಧ್ಯ ಸೊ ಹಣೆಗೆ ಹಚ್ತಾ ಬನ್ನಿ. ನಿಮಗೆ ಹಣೆಗೆ ಹಚ್ಚೋಕ್ಕೆ ಇರಿಟೇಟ್ ಆದರೆ ನೀವು ಹಚ್ಕೊಳ್ಳಲ್ಲ ಅಂತ ಹೇಳಿದ್ರೆ ಸೊ ಅಟ್ಲೀಸ್ಟ್ ನೀವು ಅದನ್ನು ಕ್ಯಾರಿ ಮಾಡಿ. ಹಣೆಗೆ ಹಚ್ಕೊಳ್ಳೋದ್ರಿಂದ ನಮ್ಮ ಆಜ್ಞಾಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ಸೊ ನಿಮ್ಮ 2 ಹುಬ್ಬುಗಳ ಮಧ್ಯೆ ಇರುವಂತಹ ಆಜ್ಞಾಚಕ್ರ ನಮಗೆ 2ನೇ ಮನೆಯನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಸೊ ಹಾಗಾಗಿನೇ ಹಿಂದಿನ ಕಾಲದಿಂದ ಸೊ ನಮಗೆ ಕುಂಕುಮವನ್ನು ಹಚ್ಕೊಳ್ಳೋದು ಅಥವಾ ಸೊ ಕೆಲವೊಂದು ಗಂಧಗಳನ್ನು ಹಚ್ಕೊಳ್ಳುವಂತಹ ವಾಡಿಕೆ ಬಂದಿರೋದು. ಸೊ ನಿಮಗೆ 2ನೇ ಮನೆ ಆ್ಯಕ್ಟಿವೇಟ್ ಆಗಬೇಕು, ಲಿಕ್ವಿಡ್ ಕ್ಯಾಶ್ ಬರಬೇಕು, ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗಬೇಕು ಅಂತ ಹೇಳಿದರೆ ಈ ಒಂದು ಸೊ ವೈಟ್ ಚಂದನ ಸೊ ಪವರ್ಫುಲ್ ಜಾಸ್ತಿ ಆಗಿರುತ್ತೆ. ಅದಕ್ಕಾಗಿ ಹಾಗೆ ರೋಸ್ ವಾಟರ್ ಎರಡನ್ನು ಮಿಶ್ರಣ ಮಾಡಿ ಶ್ರೀ ಬೀಜಾಕ್ಷರಿ ಮಂತ್ರ 108 ಬಾರಿ ಹೇಳಿ ಈ ನಕ್ಷತ್ರಗಳ ದಿವಸ ಅದನ್ನು ನೀವು ಇಡ್ತಾ ಬನ್ನಿ. 21 ಡೇಸ್ 41 ಡೇಸ್ ಕಂಟಿನ್ಯೂಸ್ ಆಗಿ ಇಡ್ತಾ ಬನ್ನಿ. ಸೊ ಆಗ ನಿಮಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ. ನೀವು ಅಬ್ಸರ್ವ್ ಮಾಡಬೇಕು. ಇದನ್ನು ಖಾಲಿ ಆದಾಗ ಪುನಃ ನೀವು ರೆಡಿ ಮಾಡ್ಕೊಳ್ಳಿ. ಸೊ ಯಾವುದೇ ಅಭ್ಯಂತರ ಇಲ್ಲ. ಈ ಥರ ಸಣ್ಣ ಪುಟ್ಟ ರೆಮಿಡೀಸ್ನ ಕೆಲವೊಂದು ವಿಶೇಷ ನಕ್ಷತ್ರಗಳ ದಿವಸ ನಾವು ಮಾಡಿಕೊಂಡಾಗ ನಮಗೆ ಇನ್ಸ್ಟೆಂಟಾಗಿ ರಿಸಲ್ಟ್ ಸಿಗುತ್ತೆ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನ್ಯೂಮರಾಲಜಿ ಕ್ಲಾಸ್ಗೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ನ ತಗೊಳ್ಳಿ. ಸೊ ಈ ಒಂದು ವಿಡಿಯೋದಲ್ಲಿ ಇದು ಒಂದು ಬಹುಮುಖ್ಯವಾದಂತಹ ರೆಮಿಡಿ. ಇದನ್ನು ತುಂಬ ಜನ ನಮ್ಮ ಕ್ಲೈಂಟ್ಸ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲನೂ ಅಂದರೆ ದಿನನಿತ್ಯದ ಖರ್ಚುಗಳಿಗಾಗಿರಬಹುದು, ಅವ್ರದ್ದು ಹಣ ಏನು ರಿಲೀಫ್ ಆಗಬೇಕು ಎಲ್ಲವೂ ಆಗಿದೆ, ನಿಮ್ಮಗಳಿಗೂ ಕೂಡ ಆಗುತ್ತೆ ಅಂತ ಭಾವಿಸ್ತಾ ಸೊ ಈ ಒಂದು ವಿಡಿಯೋನ ಈಗ ಏನು ಮಾಡ್ತಾ ಇದ್ದೀನಿ. ನಮಸ್ಕಾರಗಳು, ಧನ್ಯವಾದಗಳು.